ಎಲ್ರಿಗೂ ನಮಸ್ಕಾರ. ಮಳೆ 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 ಸ್ನೇಹಿತರೆ, ಹೌದು, ತುಂಬ ಜನ ಕೇಳಿಸ್ಕೊಂಡಿದ್ದು 100% ಸತ್ಯ. ತುಂಬ ಜನ ಕೇಳಿದ್ರಿ ಮಳೆ ಸ್ನೇಹಿತರೆ, ಮಳೆ ಮಳೆ ಅಂತ ನಾನು ಹೇಳಿದ್ದೆ. ಆದರೆ ತುಂಬ ಜನ ಕೇಳಿದ್ರಿ ಮಳೆ ಬಂದಿಲ್ಲ, ಈ ನಮ್ಮನಿ ಬರಗಾಲ ಯಾಕೆ ಬಂತು ಸರ್ ಅಂತ ಕೇಳಿದ್ರಿ. ಹೌದು, ಒಂದು ರಿಸರ್ಚ್ನ ಪ್ರಕಾರ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನೀವು ನಂಬಿ ಬಿಡಿ. ಆದರೆ ನಾನು ಒಂದು ಹೇಳ್ತೀನಿ ಏನಂತಂದರೆ, ಇಡೀ ಕರ್ನಾಟಕದಲ್ಲೇ ಮುಂಗಾರಿನ ಒಂದು ವಿಚಾರವೇ ಇಲ್ಲ. ಅಂದರೆ ಆ ಒಂದು ರಿಸರ್ಚ್ ಮಾಡಿರುವಂಥ ಒಂದು ಮ್ಯಾಟ್ರಲ್ಲಿ ಹೋಗಿ ನೋಡೋದಾದರೆ ಮುಂಗಾರೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬರ್ತಾ ಇದೆ. ಯಾವ ಲೆವೆಲಿಗೆ ಅನ್ಸುತ್ತಂತಂದರೆ, ಏನಪ್ಪ ಇದು ಈ ರೀತಿ ಆಗ್ತಾ ಇದೆ ಅಂತ. ಅಂದರೆ ನಾ ಹೇಳುವಂಥದ್ದು ಮುಂಗಾರೇ ಇಲ್ಲ, ಈ ಬಾರಿ ಮುಂಗಾರು ಅನ್ನುವಂಥದ್ದೇ ಇಲ್ಲ. ಆ ರೀತಿ ಆಗಬಾರ್ದು. ಯಾಕಂತಂದರೆ ಆ ರೀತಿ ಆದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲೇ ಆ ರೀತಿ ಆಗಲೇಬಾರ್ದು. ಯಾಕಂತಂದರೆ ಅದು ನಿಮಗೆ ನಯಾ ಪೈಸೆ ಮಳೆ ಸಿಗಲ್ಲ, ನಿಮಗೆ ನಯಾ ಪೈಸೆ ಮಳೆ ಬರಲ್ಲ. ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ವಿಚಾರಗಳನ್ನು ಕೈಗೊಳ್ತಾ ಇದೆ. ಆದರೆ ನೀರು ಈ ರೀತಿ ಮಳೆ ಬರ್ತಾ ಇಲ್ಲ. ಈಗ ಮಳೆ ಯಾಕೆ ನಿಂತು ಹೋಗಿದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇರುವಂಥದ್ದು ಈಗ ಸದ್ಯಕ್ಕೆ. ಸ್ನೇಹಿತರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ಹೇಳ್ತೀನಿ ಏನು ಕತೆ, ನೀರು ಯಾಕೆ ಬರ್ತಾ ಇಲ್ಲ ಅಥವಾ ನೀರಿಂದ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀರು ಎಲ್ರಿಗೂ ಬೇಕಾಗುವಂಥ ವಿಚಾರ. ನೀರು ಎಲ್ರಿಗೂ ಬೇಕು, ಎಲ್ಲರ ಒಂದು ಮೇಯ್ನ್ ಅಂತಂದರೆ ನೀರೇ, ಹೌದಲ್ವಾ? ಹಾಗಾಗಿ ನಾನು ಹೇಳಿದೆ, ರಿಸರ್ಚ್ ಮಾಡೋದ್ರಲ್ಲಿ ನಿಮಗೆ ಏನೂ ಇಲ್ಲ, ಅಂದರೆ ಮುಂಗಾರು ಅನ್ನುವಂಥದ್ದೇ ಕಂಪ್ಲೀಟ್ಲಿ ಏನೂ ಇಲ್ಲ ಅನ್ನುವಂಥದ್ದು. ಹೌದು, ಯಾಕಂತಂದ್ರೆ ಆ ಲೆವೆಲ್ಗೆ ಮುಂಗಾರೇ ಇಲ್ಲ, ಆ ಲೆವೆಲ್ಲಿಗೆ ಎಂಥದ್ದು ಇಲ್ಲ. ನೀವು ಯೋಚನೆ ಮಾಡಿ, ಮುಂಗಾರು ಅನ್ನುವಂಥದ್ದೇ ಇಲ್ಲ ಅಂತಂದ ಮೇಲೆ ನೀವು ಏನು ಹೇಳುವಂಥದ್ದು? ಏನೂ ಹೇಳಲಿಕ್ಕಾಗಲ್ಲ, ಏನು ಮಾಡುವಂಥದ್ದು? ನಾನು ಅದೇ ಹೇಳುವಂಥದ್ದು, ಈ ರೀತಿ ಆಗಬಾರ್ದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಯಾರಿಗೆ ಏನು ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಒಂದು ಒಪಿನಿಯನ್. ಈ ರೀತಿ ಆದರೆ ಎಲ್ರಿಗೂ, ಅವ್ರಿವ್ರಿಗಂತಲ್ಲ, ಪ್ರತಿಯೊಬ್ಬರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಸದ್ಯದ ಪರಿಸ್ಥಿತಿ ಏನಪ್ಪ ಅಂತಂದರೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇಲ್ಲ, ಏನೂ ಇಲ್ಲ. ಈಗ ಏನೋ 1-2 ವರ್ಷದ ಹಿಂದೆ ನೋಡಿದರೆ ಅಥವಾ 1 ವರ್ಷದ ಹಿಂದೆ ನೋಡಿದರೆ ಮಳೆ ಇತ್ತು, ಸಿಕ್ಕಾಪಟ್ಟೆ ಮಳೆ ಇತ್ತು, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಅಂದರೆ ಏನೋ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಈ ಲೆವೆಲಿಗೆ ಮಳೆ ಬರುತ್ತೆ, ಏನಿದು ಅಂತ. ಆದರೆ ಈಗಿನ ಒಂದು ಕಾಲದಲ್ಲಿ ಬರ್ತಾ ಮಳೆನೇ ಇಲ್ಲ. ನಾನು ಹೇಳುವಂಥದ್ದು, ಈ ರೀತಿ ಪ್ರಾಬ್ಲಮ್ ಆದಾಗ ನಾನು ಅದೇ ಹೇಳುವಂಥದ್ದು, ಏನು ಮಾಡುವಂಥದ್ದು ಅಂತ. ಮಳೆ ಬರಬೇಕು. ಮಳೆ ಬಂದಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಿ ಏನಾಗುತ್ತೆ. ಸಂಜೆ ಆದರೂ ಮಳೆ ಬರಬೇಕು. ಹೆಂಗೂ ಇದು ಬೆಳಗ್ಗೆಯಿಂದ ಸಂಜೆವರೆಗಂತೂ ಮಳೆ ಇಲ್ಲ, ಸಂಜೆ ಮೇಲಾದರೂ ಕೂಡ ಸಮ ಬರಬೇಕು. ಮಳೆ ಬಂದರೆ, ನಾನು ಹೇಳ್ತೇನಲ್ಲ, ಮಳೆ ಬಂದರೆ ಒಂದೇ ಸಾರಿ ಬರಬೇಕು. 1 ಗಂಟೆ 2 ಗಂಟೆ 3 ಗಂಟೆ ಹೊಡಿಬೇಕು, ಹೋಗಲೇಬಾರ್ದು ಮಳೆ. ಆ ಲೆವೆಲಿಗೆ ಬರಬೇಕು ಮಳೆ. ಇಲ್ಲ ಅಂತಂದರೆ ಇದು ಮಳೆನೇ ಬರಲ್ಲ. ಇದು ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗಿನ ಒಂದು ಅಟ್ ಪ್ರೆಸೆಂಟಲ್ಲಿ ಏನು ಕತೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕಂತಂದರೆ ಮಳೆ ಬರ್ತಾ ಇಲ್ಲ, ಏನಿಲ್ಲ, ನಿಮ್ಮೆಲ್ರಿಗೂ ಗೊತ್ತಿದೆ, ನಾನು ಮತ್ತೊಮ್ಮೆ ಹೇಳುವಂಥದ್ದಲ್ಲ. ಆದರೂ ಕೂಡ ಏನಪ್ಪ ಇದು ಅರ್ಥನೇ ಆಗಲ್ಲ. ಯಾಕಂತಂದರೆ ಮಳೆ ಇಷ್ಟೊತ್ತೊಳಗಡೆ ಮುಂಗಾರು ಆರಂಭವಾಗಿತ್ತು, ಎಕ್ಸೆಟ್ರಾ ಓಕೆ. ಮಳೆ ಬರ್ತಾ ಇಲ್ವಲ್ಲ, ಈಗ ಇದು ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು. ಇದು ಮಳೆ ಬರ್ತಾ ಇಲ್ವಲ್ಲ ಅನ್ನುವಂಥದ್ದು. ನಾನು ಅದೇ ಯೋಚನೆ ಮಾಡುವಾಗ ನಂಗೆ ಅನಿಸ್ತು, ಏನಪ್ಪ ಇದು ಹಿಂಗಾಗ್ಬಿಟ್ಟಿದೆ ಅಂತ. ಮಳೆನೇ ಇಲ್ಲ, ಈ ರೀತಿ ಪ್ರಾಬ್ಲಮ್ ಆದರೆ ಹೆಂಗೆ? ನಾನು ಅದೇ ಹೇಳುವಂಥದ್ದು, ಮಳೆ ಸಿಕ್ಕಾಪಟ್ಟೆ ಬರಬೇಕು. ಏನೋ ಸ್ವಲ್ಪ ಬಂದುಬಿಟ್ಟು ಹಂಗೆ ಮಾಡಿದರೆ ಆಗಲ್ಲ. ಏನೋ ನಿಮಗೆ 1-2 ಗಂಟೆ ಬರಬೇಕು ಮಳೆ. ಆ ಲೆವೆಲಿಗೆ ಬಂದರೆ ಮಾತ್ರ ಏನಾದರೂ ನಿಮ್ಗೆ ಆಗುತ್ತೆ. ಇಲ್ಲ ಅಂತಂದರೆ ಮಳೆ ಇಲ್ಲ. ಯಾಕಂತಂದರೆ ಮಳೆ ಬಂದರೆ ಮಾತ್ರ ಸಮ ಬರಬೇಕು, ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹವಾಮಾನ ವರದಿ ಕೊಟ್ಟಿರುವಂಥದ್ದಂತ ನಾನು ಹೇಳ್ತೀನಿ. ಐ ಥಿಂಕ್ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿದೆ. ಆದರೆ ಒಂದಿಷ್ಟು ಮೇಯ್ನ್ ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳಂತ ನಾನು ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಉಡುಪಿ, ಹಾವೇರಿ, ಕೋಲಾರ, ಕೊಪ್ಪಳ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ತುಮಕೂರು. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ, ರಾಯಚೂರು ಪ್ಲಸ್. ಅದಾದಮೇಲೆ ಎಲ್ಲ ಜಿಲ್ಲೆಗಳಿಗೂ ಏನೋ ಇದಿಷ್ಟೇ ಜಿಲ್ಲೆಗಳಿಗೆ ಅಂತಲ್ಲ. ತುಂಬ ಜನ ಹೇಳ್ತಾರೆ, ಸರ್ ಏನು ಸರ್ ಇಷ್ಟೇ ಅಂತ. ಹಾಗಲ್ಲ, ಪ್ರತಿಯೊಂದು ಜಿಲ್ಲೆಗೂ ಇದು ಬರುತ್ತೆ, ಅಂದರೆ ಮಳೆ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಏನಂತಂದರೆ ಬೇಜಾರಾಗ್ತಾಯಿದೆ. ಯಾಕಂತಂದರೆ ಮಳೆನೇ ಬರ್ತಾ ಇಲ್ವಲ್ಲ. ಈ ರೀತಿ ನೀವು ಯೋಚನೆ ಮಾಡಿ, ಮಳೆ ಬರುವಂಥ ಟೈಮಲ್ಲಿ ಬಿಸಿಲು ಬರ್ತಾಯಿದೆ, ಬಿಸಿಲು ಬರುವಂಥ ಟೈಮಲ್ಲಿ ಬಿಸಿಲೇ ಬರ್ತಾಯಿದೆ. ಹೆಂಗೆ ಕೊರತೆ ಆಗ್ತಾಯಿದೆ? ನಾನು ಅದೇ ಹೇಳುವಂಥದ್ದು, ಉಲ್ಟಾ ಪಲ್ಟಾ ಆಗಬಾರ್ದು ಯಾವತ್ತೂ ಕೂಡ ಯಾವುದೇ ಕೆಲಸ. ಹಾಗಾಗಿ ಈ ಬಾರಿ ಸಮ ಮಳೆ ಬರಬೇಕು. ನನ್ನ ಒಂದು ರಿಕ್ವೆಸ್ಟ್, ನಾನು ಕೇಳ್ಕೊಳ್ಳುವಂಥದ್ದು ಗಾಡ್ ಹತ್ರ ಇಷ್ಟೇ, ಮಳೆ ಬರಲಿ ಇಷ್ಟೇ. ಯಾಕಂತಂದರೆ ಮಳೆ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಏನೋ ಜಸ್ಟ್ ಏನಿಲ್ಲ, ನಿಮಗೆ 1 ತಿಂಗಳು ಕರೆಕ್ಟಾಗಿ 1-2 ದಿನ
ಒಂದು ದಿನಕ್ಕೆ 1 ಗಂಟೆ ಕರೆಕ್ಟಾಗಿ ಮಳೆ ಬಂದರೆ ಸಾಕು ಅಷ್ಟೇ. ಜಾಸ್ತಿ ಏನು ಬೇಡ, 1 ಗಂಟೆ ಕರೆಕ್ಟಾಗಿ ಬರಬೇಕಷ್ಟೇ. ಆವಾಗ ನೀವು 1 ಗಂಟೆ ಕರೆಕ್ಟಾಗಿ ಮಳೆ ಬಂತಂದರೆ ಏನು ದೊಡ್ಡ ವಿಚಾರ ಅಲ್ಲ. ಆರಾಮ್ಸೆ ಮಳೆಯನ್ನು ನಾವೆಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೇ ನೀರಂತೂ ಆರಾಮ್ಸೆ ಆಗುತ್ತೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋಂಥಕ್ಕತ್ತಿಲ್ಲ. ಏನು ಈಗ ನೋಡಬೇಕು ಏನಾಗುತ್ತೆ ಅಂತ. ಹವಾಮಾನ ಸ್ವಲ್ಪ ಈಗ ಏನು ನೀವು ಆಕಾಶವನ್ನು ನೋಡಿದಾಗ ಅನ್ಸುತ್ತೆ ಏನಿದು ಅಪ್ಪ ಅಂತ. ಹಂಗೆ ಆಗಬಾರ್ದು ಯಾವತ್ತು ನನ್ನ ಪ್ರಕಾರ. ಮಳೆ ಬರ್ತಾನೆ ಇಲ್ಲ, ನೋಡೋಣ ಏನು ಕತೆ ಅಂತ. ಹಾಗಾಗಿ ಇಲ್ಲಿ ಸರ್ಕಾರ ಏನು ಇದನ್ನು ಏನು ಕಟ್ಟುನಿಟ್ಟ ಕ್ರಮಗಳನ್ನ ಕೈಗೊಳ್ತಾ ಇದೆ ಅಂದರೆ, ಸರ್ಕಾರ ಕೈಗೊಳ್ತಾ ಇದೆ ಅಂತಲ್ಲ, ಅಂದರೆ ಸರ್ಕಾರ ಏನು ಕೈಗೊಂಡಾಗ ಮಾತ್ರ ಮಳೆ ಬರುತ್ತಂತಲ್ಲ. ಅಂದರೆ ಮಳೆ ಹೇಗೆ ಬರುತ್ತಪ್ಪ ಅಂತಂದರೆ ಅದು ಪ್ರಕೃತಿ. ಈಗ ಸರ್ಕಾರ ಏನೋ ಮಾಡಿದ್ರೆ ಹಂಗಲ್ಲ. ಅಂದರೆ ಅದಕ್ಕೆ ಮಳೆ ಬರುವ ಹಾಗೆ ಮಾಡುವಂಥದ್ದು ಹೇಗೆ, ಗಿಡ ಮರಗಳನ್ನು ನೆಡಬೇಕು. ಈ ರೀತಿ ಆದಾಗ ಮಾತ್ರ ಮಳೆ ಜಾಸ್ತಿ ಬರುತ್ತೆ, ಇಲ್ಲ ಅಂತಂದರೆ ಏನೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಮರ ಗಿಡಗಳನ್ನು ಕಡಿಯುವಂಥದ್ದು ಕಮ್ಮಿ ಮಾಡಿ, ಮಳೆ ಜಾಸ್ತಿ ಆಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ.